A very good morning, my dear students. Today I am going to solve or explain few of the simple problems on income and expenditure account of your chapter number 1, accounting for not-for-profit organization. So hope you all have understood how to prepare receipts and payments account with the help of income and expenditure with the help of cash transactions or cash summary. ನಿಮಗೆ ಯಾವಾಗ ಒಂದು ಪ್ರಾಬ್ಲಮ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಮೇಲೆ ಪ್ರಿಪೇರ್ ಮಾಡೋಕ್ಕೆ ಕೊಡ್ತಾರಲ್ಲ, ಫಸ್ಟ್ ಅವ್ರು ಏನು ಮಾಡ್ತಾರೆ, ದೇ ಹ್ಯಾವ್ ಟು ಗಿವ್ ಯು ಕಂಪ್ಲೀಟ್ ಆರ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟೋಟಲ್ ಕ್ಯಾಶ್ ರಿಸಿಪ್ಟ್ಸ್ ದಿಸ್ ಇಯರ್ ಆ್ಯಂಡ್ ಟೋಟಲ್ ಕ್ಯಾಶ್ ಪೇಮೆಂಟ್ಸ್ ದಿಸ್ ಇಯರ್. ಇದೇ ವರ್ಷಕ್ಕೆ ಸಂಬಂಧ ಇರಬೇಕಂತಿಲ್ಲ, ಇಸ್ಕೊಂಡಿರೋದು ರೊಕ್ಕ ಈ ವರ್ಷ, ಆದ್ರೆ ಅದು ಮುಂದಿನ ವರ್ಷದಾದ್ರೂ ಇರ್ಬೋದು, ಹಿಂದಿನ ವರ್ಷದಾದರೂ ಇರ್ಬೋದು, ಅಥವಾ ಈ ವರ್ಷದಾದರೂ ಇರ್ಬೋದು. So whatever cash inflow is there, it might be relating to the previous year, it might be relating to the current year, or it might be relating to the future year. Did you understand? So cash ಬಂದೈತಿ ಒಳಗೆ ಆರ್ಗನೈಸೇಷನ್ ಒಳಗೆ ಅಂತಂದ್ರೆ ಅದು ಇದೇ ವರ್ಷಕ್ಕೆ ಸಂಬಂಧ ಇರೋದಷ್ಟೇ ಅಂತಲ್ಲ. ಹೋದ ವರ್ಷ ನಿಮ್ಗೆ ಯಾರೋ ಬಾಕಿ ಕೊಡಬೇಕಾಗಿತ್ತು, ಸಪೋಸ್ ಅವ್ರು ಹೋದ ವರ್ಷ ಕೊಡಬೇಕಾಗಿತ್ತು, ಆದ್ರೆ ಅವ್ರು ಕೊಟ್ಟಿಲ್ಲ ಹೋದ ವರ್ಷ, ಅದಕ್ಕೆ ಅವ್ರು ಈ ವರ್ಷ ಕೊಡ್ತಾರೆ. ಸೊ ಈ ವರ್ಷ ಕೊಡ್ತಾರಲ್ಲ, ಅದು ಈ ವರ್ಷ ನಿಮ್ಗೆ ಏನಾಗೈತಿ, ಕ್ಯಾಶ್ ರಿಸಿಪ್ಟ್ ಆಗೈತಿ. ಸೊ ಈಗ ಮುಂದೆ ನಾವೇನು ಮಾಡ್ತೀವಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಾವು ಕಂಪಲ್ಸರಿಲಿ ಕ್ಯಾಶ್ ಸಮರಿ ನೋಡಬೇಕಾಗತ್ತೆ. ಸೊ ಕ್ಯಾಶ್ ಸಮರಿ ನೋಡಿ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಒಳಗೆ ಎಲ್ಲ ಟ್ರಾನ್ಸಾಕ್ಷನ್ಸು, ಅದು ಹೋದ ವರ್ಷಕ್ಕಾರ ಸಂಬಂಧ ಇರಲಿ, ಈ ವರ್ಷಕ್ಕಾರ ಸಂಬಂಧ ಇರಲಿ, ಮುಂದಿನ ವರ್ಷಕ್ಕಾರ ಸಂಬಂಧ ಇರಲಿ, ಬಟ್ ಕಂಪಲ್ಸರಿಲಿ ಏನಾಗಿರಬೇಕು, ಕ್ಯಾಶ್ ಇನ್ಫ್ಲೋನರೇ ಆಗಿರಬೇಕು ಅಥವಾ ಕ್ಯಾಶ್ ಔಟ್ಫ್ಲೋನರೇ ಆಗಿರಬೇಕು. ಸೊ all the transactions, whether they are pertaining to the previous year, current year or to the future year, we are going to take it in our receipts and payments account. ಮತ್ತು ಇನ್ನೂ ಒಂದು ಏನು ನೆನ್ಪಿಟ್ಕೋಬೇಕಂತಂದ್ರೆ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಒಳಗೆ ನಾವು ಎಲ್ಲ ಟ್ರಾನ್ಸಾಕ್ಷನ್ಸು ವೆದರ್ ದೇ ಆರ್ ರೆವಿನ್ಯೂ ಇನ್ ನೇಚರ್ ಆರ್ ದೇ ಆರ್ ಕ್ಯಾಪಿಟಲ್ ಇನ್ ನೇಚರ್. ಸಿಂಪಲ್ ರೆವಿನ್ಯೂ ಇನ್ ನೇಚರ್ ಅಂತಂದ್ರೆ ಅದೇನಿರ್ತೈತಿ, ರೆಗ್ಯುಲರ್ ಇನ್ಕಮ್ ಇರ್ತೈತಿ. ಕ್ಯಾಪಿಟಲ್ ಇನ್ ನೇಚರ್ ಅಂತಂದ್ರೆ ಅದು ರೆಗ್ಯುಲರ್ ಇರೋಂಗಿಲ್ಲ, ಯಾವಾಗೂ ಒಮ್ಮೆ ಮಾಡುವಂಥ ಆ್ಯಕ್ಟಿವಿಟಿ ಇರ್ತೈತಿ, ಕಂಟಿನ್ಯೂಸ್ ಆಗಿ ಮಾಡುವಂಥ ಆ್ಯಕ್ಟಿವಿಟಿ ಇರೋಂಗಿಲ್ಲ. ಸೊ ಈಗ ಇಷ್ಟ ನೆನ್ಪಿಟ್ಕೊರಿ. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ, ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತೊಗೊತೀವಲ್ಲ, ಆ ಕ್ಯಾಶ್ ಟ್ರಾನ್ಸಾಕ್ಷನ್ಸು ರೆವಿನ್ಯೂ ಇನ್ ನೇಚರರ ಇರ್ಬೋದು, ಕ್ಯಾಪಿಟಲ್ ಇನ್ ನೇಚರ್ ಇರ್ಬೋದು, ಎರಡೂ ಕಂಪಲ್ಸರಿಲಿ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಒಳಗೆ ತೊಗೋಬೇಕು. ಇಷ್ಟ ಭಾಳ ಸಿಂಪಲ್ ಅಂತಂದ್ರೆ ನಾವೇನು ಮಾಡಬೇಕು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಒಳಗೆ ನಾವು ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಕ್ಯಾಶ್ ಇನ್ಫ್ಲೋನರೇ ಇರಲಿ, ಕ್ಯಾಶ್ ಔಟ್ಫ್ಲೋನರೇ ಇರಲಿ, ವೆದರ್ ದೇ ಆರ್ ಪರ್ಟೈನಿಂಗ್ ಟು ದ ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್ ಆರ್ ಟು ದ ನೆಕ್ಸ್ಟ್ ಇಯರ್, ಕಂಪಲ್ಸರಿಲಿ ವಿ ಆರ್ ಸಪೋಸ್ ಟು ಟೇಕ್ ಆಲ್ ದ ಟ್ರಾನ್ಸಾಕ್ಷನ್ಸ್. ಆ್ಯಂಡ್ ಇವನ್ ವೆದರ್ ದೇ ಆರ್ ರೆವಿನ್ಯೂ ಇನ್ ನೇಚರ್ ಆರ್ ಕ್ಯಾಪಿಟಲ್ ಇನ್ ನೇಚರ್, those transactions are also supposed to be at any cost taken in receipts and payments account. Now that is the feature of receipts and payments account. We have already studied the features of income and expenditure account. Income and expenditure account ಒಳಗೆ ರೆವಿನ್ಯೂ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸಮ್ ಮಾಡಬೇಕಾಗತ್ತೆ. ನಮ್ಮ ಕೈಯಾಗ ಕ್ಯಾಶ್ ಸಮರಿ ಇತ್ತಂದ್ರೆ ನಾವೇನು ಪ್ರಿಪೇರ್ ಮಾಡ್ಬೇಕು, ಫಸ್ಟಿಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಇಟ್ಕೊಂಡು ನಾವೇನು ಪ್ರಿಪೇರ್ ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪ್ರಿಪೇರ್ ಮಾಡುವಾಗ ಅವ್ರು ಸ್ಪೆಸಿಫಿಕ್ ಆಗಿ ಏನು ಹೇಳ್ತಾರ, ಅಲ್ಲಿ ಕಂಪಲ್ಸರಿ ನೀವು ಎಂಥ ಟ್ರಾನ್ಸಾಕ್ಷನ್ಸ್ ತೊಗೋಬೇಕು, ಯಾವ ಇದೇ ವರ್ಷಕ್ಕಷ್ಟೇ ಸಂಬಂಧ ಇರ್ತೋ ಅವ್ನು ತೊಗೋಬೇಕು. ಈಗ ನನಗೆ ಹೋದ ವರ್ಷದ ಸ್ಯಾಲ್ರಿ ಕೊಡಬೇಕಾಗಿತ್ತು, ಹೋದ ವರ್ಷನೇ ಕೊಡಬೇಕಾಗಿತ್ತು, ಹೋದ ವರ್ಷ ಕೊಟ್ಟಿಲ್ಲ, ಅವ್ರು ಈ ವರ್ಷ ಕೊಡ್ತಾರಂತಂದ್ರೆ ಅದು ಈ ವರ್ಷ ನಾನು ಇಸ್ಕೊಂಡಾಗ್ಯೂ ಕೂಡ ಅದು ನಂದು ಈ ವರ್ಷದ ಇನ್ಕಮ್ ಅಲ್ಲ, ಅದು ನಂದು ಹೋದ ವರ್ಷದ ಇನ್ಕಮ್. ಸೊ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪ್ರಿಪೇರ್ ಮಾಡುವಾಗ ಬರೀ ಈ ವರ್ಷಕ್ಕೆ ಸಂಬಂಧ ಇರೋ ಟ್ರಾನ್ಸಾಕ್ಷನ್ಸ್ ಅಷ್ಟೇ ತೊಗೋಬೇಕು. ಐ ಯು ಅಂಡರ್ಸ್ಟ್ಯಾಂಡಿಂಗ್? ಈ ವರ್ಷದ ಸಂಬಂಧ ಇರೋದು ಅಷ್ಟೇ ಟ್ರಾನ್ಸಾಕ್ಷನ್ಸ್ ತೊಗೋಬೇಕು. ನಾವು ಹೆಂಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಒಳಗೆ ಹೋದ ವರ್ಷ, ಈ ವರ್ಷ, ಮುಂದಿನ ವರ್ಷ ಎಲ್ಲ ತೊಗೋತಿದ್ವಲ್ಲ, ಬಟ್ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಪರ್ಟೈನಿಂಗ್ ಟು ದ ಕರೆಂಟ್ ಇಯರ್ ಶುಡ್ ಬಿ ಟೇಕನ್ ಆ್ಯಂಡ್ ಯು ಆರ್ ಸಪೋಸ್ ಟು ಎಕ್ಸ್ಕ್ಲೂಡ್ ಬಿಟ್ ಹಾಕಬೇಕು. ಯು ಆರ್ ಸಪೋಸ್ ಟು ಎಕ್ಸ್ಕ್ಲೂಡ್ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಪರ್ಟೈನಿಂಗ್ ಟು ದ ಪ್ರೀವಿಯಸ್ ಇಯರ್ ಆರ್ ಟು ದ ನೆಕ್ಸ್ಟ್ ಇಯರ್. ಮತ್ತು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಅಲ್ಲಿ ರೆವಿನ್ಯೂ ನೇಚರ್ನಾಗ, ಕ್ಯಾಪಿಟಲ್ ನೇಚರ್ನಾಗ ಇರೋ ಎಲ್ಲಾನು ತೊಗೋತಿದ್ವಿ ಟ್ರಾನ್ಸಾಕ್ಷನ್ಸ್. ಆದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಆಫ್ ರೆವಿನ್ಯೂ ಇನ್ ನೇಚರ್, ಫ್ರೀಕ್ವೆಂಟ್ಲಿ ಅಕರಿಂಗ್ ಟ್ರಾನ್ಸಾಕ್ಷನ್ಸ್ ಅಷ್ಟೇ ತೊಗೋಬೇಕು.
So with this much of background, today we shall see this is a simple problem. So let me explain the problem to you in detail. What is the problem saying all about is, see, they have given us receipts and payments account. Means what we are supposed to prepare with the help of receipts and payments account? We are supposed to prepare income and expenditure account. From the following receipts and payments account of Ooty Recreation Club, prepare income and expenditure account for the year ended 31st March 2018. Receipts, no, debit side to receipts, credit side to payments. Receipts rupees, payments rupees. ಟು ಓಪನಿಂಗ್ ಬ್ಯಾಲೆನ್ಸ್ ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್ ಅಷ್ಟೇ ಐತಿ, ಕ್ಯಾಶ್ ಅಟ್ ಬ್ಯಾಂಕ್ ಇಲ್ಲ. ಸೊ ಇಲ್ಲ ಅಂದರೆ ಇಲ್ಲ, ಅದನ್ನು ನಾವೇ ತ್ರಾಸ ಹೋಗ್ಬೇಕು. ಅವ್ರ ಕ್ವಶನಿಗೆ ಏನು ಕೊಟ್ಟರೆ ಅಷ್ಟೇ ನಮಗೆ ಸಂಬಂಧ ಇರೋದು. ಸೊ ಕ್ಯಾಶ್ ಇನ್ ಹ್ಯಾಂಡ್ ಇಸ್ 5,000. ಒಂದು ನೆನ್ಪಿಟ್ಕೋಬೇಕು, ಇದೇನು ಓಪನಿಂಗ್ ಬ್ಯಾಲೆನ್ಸ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಇರ್ತೈತಲ್ಲ, ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಸಂಬಂಧ ಬೀಳಂಗಿಲ್ಲ, ಅದು ಅಲ್ಲಷ್ಟೇ ಇರ್ತೈತಿ. ಸೊ ರಿಸಿಪ್ಟ್ಸ್ ಒಳಗೆ ನೆಕ್ಸ್ಟ್ ಐಟಮ್ ಏನು ಹೇಳ್ತಾರ, ಟು ರೆಂಟ್ ರಿಸೀವ್ಡ್. ಅವ್ರದ್ದು ಏನಾರ ಲೆಟ್ ಔಟ್ ಪ್ರಾಪರ್ಟಿ ಇರ್ಬೋದು, ಅವ್ರದ್ದು ಬಿಲ್ಡಿಂಗ್ ಇರ್ಬೋದು, ಅದನ್ನು ಅವ್ರು ಬಾಡಿಗೆ ಕೊಟ್ಟಿರ್ಬೋದು. ಅದು ಬಂದದ್ದು ಬಾಡಿಗೆ ಈ ಆರ್ಗನೈಸೇಷನ್ಗೆ, ಊಟಿ ರಿಕ್ರಿಯೇಷನ್ ಕ್ಲಬ್ಬಿಗೆ ಏನಾಗುತ್ತದ, ಇನ್ಕಮ್ ಆಗುತ್ತೆ. ಇನ್ನೂ ಒಂದಿಷ್ಟು ಮಂದಿಗೆ ಡೌಟ್ ಇದಾವೆ, ರಿಸಿಪ್ಟ್ ಸೈಡ್ ಮತ್ತು ಅವ್ರು ಯೋಚನೆ ಮಾಡ್ತಾರೆ ನೀವು ವಿಚ್ ಇಸ್ ರಿಸಿಪ್ಟ್ ಆ್ಯಂಡ್ ವಿಚ್ ಇಸ್ ಪೇಮೆಂಟ್ಸ್. ಅದ್ರಾಗ ಏನೈತೆ ಯೋಚನೆ ಮಾಡೋಕೆ, ಅಥವಾ ವಿಚ್ ಇಸ್ ಇನ್ಕಮ್ ಆ್ಯಂಡ್ ವಿಚ್ ಇಸ್ ಎಕ್ಸ್ಪೆಂಡಿಚರ್. ಪೂರ್ತಿ ರಿಸಿಪ್ಟ್ ಸೈಡ್ ಏನಿರ್ತಾವೋ ಅವು ಎಲ್ಲ ಇನ್ಕಮ್ನೇ ಇರ್ತಾವೆ, ಪೂರ್ತಿ ಪೇಮೆಂಟ್ ಸೈಡ್ ಏನಿರ್ತಾವೆ ಎಲ್ಲ ಐಟಮ್ಸು ಎಕ್ಸ್ಪೆಂಡಿಚರ್ನೇ ಇರ್ತಾವು. ಆದರೆ ಮತ್ತು ಅದ್ರಾಗ ಏನು ನೆನ್ಪಿಟ್ಕೋಬೇಕಂತಂದ್ರೆ, ಅವು ರೆವಿನ್ಯೂ ರಿಸಿಪ್ಟ್ಸು, ರೆವಿನ್ಯೂ ಪೇಮೆಂಟ್ಸು, ಕ್ಯಾಪಿಟಲ್ ರಿಸಿಪ್ಟ್ಸು, ಕ್ಯಾಪಿಟಲ್ ಪೇಮೆಂಟ್ಸು, ಇದು ತಿಳ್ಕೊಬೇಕಾಗಿರೋದು. ಮತ್ತು ನಿಮಗೆ ಎಂಥ ಡೌಟ್ ಅಂದ್ರೆ, ನಿಮಗೆ ರಿಸಿಪ್ಟ್ ಸೈಡ್ ಇಷ್ಟು ಐಟಮ್ಸ್ ನೋಡಿ ಅದ್ರಾಗ ಮತ್ತು ನೀವು ಲೆಕ್ಕ ಹಾಕ್ತೀರಿ, ಅದ್ರಾಗ ಎಷ್ಟು ಐಟಮ್ಸು ಇನ್ಕಮ್ಮು, ಎಷ್ಟು ಐಟಮ್ಸ್ ಎಕ್ಸ್ಪೆಂಡಿಚರ್ ಅಂತ. ಹೆಂಗೆ ಇರೋಕ್ಕೆ ಸಾಧ್ಯತೆ? ಹೆಡ್ಡಿಂಗೇ ಹೇಳ್ತೈತಿ ರಿಸಿಪ್ಟ್ಸ್ ಅಂತ ಹೇಳಿ. ರಿಸಿಪ್ಟ್ಸ್ ಅಂತಂದ್ರೆ ಕ್ಯಾಶ್ ಇನ್ಫ್ಲೋ ಆಗಿರ್ತೈತಿ. ನೀವು 1ನೇ ಪಾಯಿಂಟು ಅವು ಎಷ್ಟು, ಅದ್ರಾಗ ಯಾವ ಐಟಮ್ಸ್ ರೆವಿನ್ಯೂ ಒಳಗದಾವು, ಯಾವ ಐಟಮ್ಸ್ ಕ್ಯಾಪಿಟಲ್ ಇನ್ ನೇಚರ್ ಅದಾವ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ರೆವಿನ್ಯೂ ಐಟಮ್ ಇದ್ದದ್ದನ್ನಷ್ಟೇ ಎಲ್ಲಿಗೆ ಒಯ್ಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಬೇಕು. ಕ್ಯಾಪಿಟಲ್ ಇದ್ದದ್ದನ್ನು ಅಲ್ಲೇ ಬಿಡ್ಬೇಕು, ಅಂದ್ರೆ ಬ್ಯಾಲೆನ್ಸ್ ಶೀಟಿಗೆ ಒಯ್ಬೇಕು ಅದನ್ನು. ಆಮೇಲೆ ಇನ್ನೊಂದು ಏನು ಐಡೆಂಟಿಫೈ ಮಾಡ್ಬೇಕಂತಂದ್ರೆ, ನೀವು ಇಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಒಳಗೆ ಎಷ್ಟು ಟ್ರಾನ್ಸಾಕ್ಷನ್ಸು ಈ ವರ್ಷಕ್ಕೆ ಸಂಬಂಧ ಅದಾವೆ, ಎಷ್ಟು ಹೋದ ವರ್ಷಕ್ಕೆ, ಎಷ್ಟು ಮುಂದಿನ ವರ್ಷಕ್ಕೆ ಸಂಬಂಧ ಅದಾವೆ. ನಮಗೆ ಹೋದ ವರ್ಷದ್ದು ಮುಂದಿನ ವರ್ಷದ್ದು ನಾವು ಎಲ್ಲಿ ಒಯ್ಬಾರ್ದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಬಾರ್ದು. ಈ ವರ್ಷದಷ್ಟೇ ನಾವು ಏನು ಮಾಡಬೇಕು, ಕರೆಂಟ್ ಇಯರ್. ಕರೆಂಟ್ ಇಯರ್ ಅಂದ್ರೆ ನಿಮ್ದು ಹೆಡ್ಡಿಂಗ್ ಏನಿರ್ತೈತೆ, ಅದು 31/3/2018 ಆ ಇಯರಿಗೆ ಸಂಬಂಧ ಇರೋ ಟ್ರಾನ್ಸಾಕ್ಷನ್ಸ್ ಅಷ್ಟೇ ನೀವು ಎಲ್ಲಿ ಒಯ್ಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಬೇಕಾಗುತ್ತೆ. ಸೊ ಮುಂದೇನು ಹೇಳ್ತಾರೆ ಅವರು, ಓಪನಿಂಗ್ ಬ್ಯಾಲೆನ್ಸ್ ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಾವಂತರೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಯೋಂಗಿಲ್ಲ. ನೆಕ್ಸ್ಟ್ ರೆಂಟ್ ರಿಸೀವ್ಡ್, ಆಗಲ್ಲಿ ಹೇಳ್ದಂಗೆ ಅವ್ರದ್ದು ಏನಾರ ಬಿಲ್ಡಿಂಗ್ ಇತ್ತಂತಂದ್ರೆ ಅದನ್ನು ಬಿಲ್ಡಿಂಗ್ ಅವರು ಬಾಡಿಗೆ ಕೊಟ್ಟಿದ್ರಂದ್ರೆ ಅದ್ರದ್ದು ಬಾಡಿಗೆ ಬರ್ತಿತ್ತಲ್ಲ, ಅದು ರೆಂಟ್ ರಿಸೀವ್ಡ್. ಆ ರೆಂಟ್ ರಿಸೀವ್ಡ್ ಎಲ್ಲಿಗೆ ಒಯ್ಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಲೇಬೇಕು. ಯಾಕಂತಂದ್ರೆ ಅವ್ರಿಗೆ ತಿಂಗಳ ರೆಂಟ್ ಬರ್ತಿರ್ತೈತಿ, ಅದು ಫ್ರೀಕ್ವೆಂಟ್ಲಿ ಅಕರಿಂಗ್ ಟ್ರಾನ್ಸಾಕ್ಷನ್, ಅದಕ್ಕೆ ಅದನ್ನು ಒಯ್ಬೇಕು. ಮೀನ್ಸ್ ಇಟ್ ಈಸ್ ರೆವಿನ್ಯೂ ಇನ್ ನೇಚರ್. ಆಮೇಲೆ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಐತಲ್ಲ, ಇಟ್ ಈಸ್ ನಾಟ್ ರೆವಿನ್ಯೂ ಇನ್ ನೇಚರ್. ನಮ್ಮ ಕಡೆಗೆ ಜಗ್ಗಷ್ಟು ಇನ್ವೆಸ್ಟ್ಮೆಂಟ್ಸ್ ಇರೋಂಗಿಲ್ಲ, ಪ್ರತಿ ತಿಂಗಳೂ ಸೆಲ್ ಮಾಡಿದ್ದ ಇನ್ವೆಸ್ಟ್ಮೆಂಟ್ ಹೊಳಮಳ ಸೆಲ್ ಮಾಡ್ಕೊಂಡು ಕುಂದ್ರಂಗಿಲ್ಲ, ಅಥವಾ ಒಮ್ಮೆ ಸೆಲ್ ಮಾಡಿದ್ರದ್ದು ರಿಟರ್ನ್ಸ್ ನಮಗೆ ತಿಂಗಳ ವಾರ 15 ದಿನಕ್ಕೊಮ್ಮೆ ಬರೋಂಗಿಲ್ಲ. ಒಂದು ಸತಿ ಸೆಲ್ ಮಾಡೋದಿರ್ತೈತಿ, ಒಂದು ಸತಿ ಪರ್ಚೇಸ್ ಮಾಡೋದಿರ್ತೈತಿ. ಸೊ ಇಟ್ ಈಸ್ ಕ್ಯಾಪಿಟಲ್ ಇನ್ ನೇಚರ್, ಇಟ್ ಶುಡ್ ನಾಟ್ ಬಿ ಟೇಕನ್ ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ನೆಕ್ಸ್ಟ್ ಐಟಮ್ ಇಸ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್. ಸೊ ತಿಂಗಳ ಅಥವಾ ಒಂದು ಫಿಕ್ಸ್ಡ್ ಟೈಮ್ ಪೀರಿಯಡ್ ಒಳಗೆ ನೀವು ಏನು ಮಾಡ್ತಿರ್ತೀರಿ, ಯು ವಿಲ್ ಬಿ ರಿಸೀವಿಂಗ್ ಸಬ್ಸ್ಕ್ರಿಪ್ಷನ್ಸ್ ಫ್ರಮ್ ಯೋರ್ ಮೆಂಬರ್ಸ್. ಸೊ ಸಬ್ಸ್ಕ್ರಿಪ್ಷನ್ ಇಸ್ ಅ ರೆವಿನ್ಯೂ ಇನ್ಕಮ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ರೆವಿನ್ಯೂ ಇನ್ಕಮ್ ಅಂದ್ಕೂಡಲೇ ಏನು ನೆನ್ಪಿಟ್ಕೋಬೇಕು, ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಬೇಕು. ಆಮೇಲೆ ಪೇಮೆಂಟ್ ಸೈಡ್ ಏನೇನು ಐಟಮ್ಸ್ ಇದಾವೆ, ಬೈ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಪರ್ಚೇಸ್ಡ್, ಇದು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇವ್ರು ಏನು ಮಾಡ್ಯಾರ, ಇದು ರಿಕ್ರಿಯೇಷನ್ ಕ್ಲಬ್ ಇರೋದಕ್ಕೆ, ಅಂದರೆ ಎಂಟರ್ಟೈನ್ಮೆಂಟ್ ಸಂಬಂಧ ಅಲ್ಲಿ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಮೇಂಟೈನ್ ಮಾಡ್ತಾರೆ ಅವ್ರು. ಸೊ ಅವ್ರು ಏನು ಮಾಡ್ತಾರೆ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಏನು ಪರ್ಚೇಸ್ ಮಾಡ್ಯಾರಲ್ಲ, ದೇ ಆರ್ ಕನ್ಸಿಡರಿಂಗ್ ಇಟ್ ಆಸ್ ರೆವಿನ್ಯೂ ಇನ್ ನೇಚರ್. ಅವ್ರು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಭಾಳ ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಿರ್ತಾರೆ ಅಥವಾ ಪರ್ಚೇಸ್ ಮಾಡ್ತಿರ್ತಾರಂತ. ಸೊ ಇಟ್ ಈಸ್ ರೆವಿನ್ಯೂ ಇನ್ ನೇಚರ್. ಬೈ ಸ್ಟೇಷನರಿ ಪೇಯ್ಡ್ ಅಂತಂದ್ರೆ ಅವರು ಸ್ಟೇಷನರಿ ಐಟಮ್ಸ್ ಅಂದ್ರೆ ಪೆನ್, ಪೆನ್ಸಿಲ್, ರಬ್ಬರ್, ಆಮೇಲೆ ಈವನ್ ಪೇಪರ್ಸ್
ಯಾವುದು ಜೆರಾಕ್ಸ್ ಅಥವಾ ಪ್ರಿಂಟಿಗೆ ಏನು ಪೇಪರ್ಸ್ ಬೇಕಾಗಿರ್ತಾವೆ. ಸೊ ಮೆನಿ ಸ್ಟೇಷನರಿ ಐಟಮ್ಸ್, ಗಮ್, ಫೆವಿಕ್ವಿಕ್, ಫೆವಿಸ್ಟಿಕ್, ಎವ್ರಿಥಿಂಗ್ ಆರ್ ಸ್ಟೇಷನರಿ ಐಟಮ್ಸ್. ಸೊ ಸ್ಟೇಷನರಿ ಐಟಮ್ಸ್ ಏನು ಇರ್ತದಲ್ಲ ಅದೊಂದು ಸ್ವಲ್ಪ ಫ್ರೀಕ್ವೆಂಟಾಗಿ ಪರ್ಚೇಸ್ ಮಾಡಬೇಕಾಗ್ತಿರ್ತೈತಿ. ಸೊ ಇಟ್ ಈಸ್ ರೆವಿನ್ಯೂ ಇನ್ ನೇಚರ್. ಅಗೇನ್ ಇಟ್ ಶುಡ್ ಬಿ ಟೇಕನ್ ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಆಮೇಲೆ ಬೈ ಕಂಪ್ಯೂಟರ್ ಪರ್ಚೇಸ್ಡ್, ಒಂದು ನೆನ್ಪಿಟ್ಕೋರಿ, ಕಂಪ್ಯೂಟರ್ನ ಒಂದು ಆರ್ಗನೈಸೇಷನ್ ಅವರು ಹೊಳ ಪರ್ಚೇಸ್ ಮಾಡಂಗಿಲ್ಲ. ಪರ್ಚೇಸ್ ಮಾಡಿದ ಕಂಪ್ಯೂಟರ್ ಏನಾಗ್ತೈತಿ 10 ವರ್ಷ 15 ವರ್ಷ ಹಿಂಗೆ ಬರ್ತಾವಲ್ಲ ಒಂದು ಕಂಪ್ಯೂಟರ್. ಸೊ ಇಟ್ ಇಸ್ ಕ್ಯಾಪಿಟಲ್ ಇನ್ ನೇಚರ್. ಫ್ರೀಕ್ವೆಂಟ್ಲಿ ಅದನ್ನ ಉದ್ಯೋಗ ಮಾಡಂಗಿಲ್ಲ ಅವ್ರು ಕಂಪ್ಯೂಟರ್ ಪರ್ಚೇಸ್ ಮಾಡೋದೇನೆ. ಆಮೇಲೆ ಬೈ ಸ್ಯಾಲರೀಸ್ ಆಬ್ವಿಯಸ್ಲಿ ಅವ್ರ ಎಂಪ್ಲಾಯೀಸ್ ಇದ್ದವ್ರಿಗೆ ಸ್ಯಾಲರೀಸ್ ಅವರು ಕೊಡಲೇಬೇಕು. ಸೊ ಸ್ಯಾಲ್ರಿ ಮೇ ಬಿ ದೇ ವಿಲ್ ಬಿ ಗಿವಿಂಗ್ ಫೋರ್ಟ್ನೈಟ್ಲಿ ಆರ್ ಮಂತ್ಲಿ, ಇಟ್ ಆಲ್ ಡಿಪೆಂಡ್ಸ್. ಸೊ ಸ್ಯಾಲ್ರಿ ಈಸ್ ಅ ರೆವಿನ್ಯೂ ಎಕ್ಸ್ಪೆಂಡಿಚರ್. ಆಮೇಲೆ ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ ಹ್ಯಾಂಡ್, ಮತ್ತು ಹೊಳ್ಳಿ ಬ್ಯಾಲೆನ್ಸ್ ಇನ್ ಹ್ಯಾಂಡ್ ಇತ್ತರದು, ಬ್ಯಾಲೆನ್ಸ್ ಅಟ್ ಬ್ಯಾಂಕ್ ಇಲ್ಲ, ಕ್ಯಾಶ್ ಅಟ್ ಬ್ಯಾಂಕ್ ಇಲ್ಲ. ಎನಿವೇಸ್, this is all about the question. Hope you have understood the question. Now coming to the answer or the solution. First hang start ಮಾಡಬೇಕು in the books of Ooty Recreation Club. Income and expenditure account for the year ended 31st March 2018. Debit, credit. Expenditure rupees, income rupees. To start with, ಎಕ್ಸ್ಪೆಂಡಿಚರ್ ಸೈಡ್ ನೋಡ್ರಿ, ಅವ್ರು ಫಸ್ಟ್ ಐಟಮ್ ಏನು ಬರ್ಕೊಂಡಾರ, ಟು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಪರ್ಚೇಸ್. ಇದು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಪರ್ಚೇಸ್ ಐತಲ್ಲ, ಭಾಳ ಮಂದಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ಪಾಯಿಂಟ್ ಇದೆ. ಆ್ಯಕ್ಚುಲಿ ಅವರು ರಿಕ್ರಿಯೇಷನ್ ಕ್ಲಬ್ ಇರೋ ಕಾರಣಕ್ಕೆ ಅವ್ರು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಫ್ರೀಕ್ವೆಂಟ್ಲಿ ಪರ್ಚೇಸ್ ಮಾಡ್ಕೊಳಕ್ಕೆ ಕುಂತಿರೋ ಕಾರಣಕ್ಕೆ ಅವ್ರು ಏನು ಮಾಡ್ಕೊಂಡಾರ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ನ ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡ್ಯಾರ. ಟು ಸ್ಟೇಷನರಿ ಪೇಯ್ಡ್, ಒಬ್ವಿಯಸ್ಲಿ ಸ್ಟೇಷನರಿ ಅವ್ರು ಪರ್ಚೇಸ್ ಮಾಡಬೇಕಾಗ್ತೈತಿ ಫ್ರೀಕ್ವೆಂಟಾಗಿ. ಸೊ 7,000 ಸ್ಟೇಷನರಿ. ಟು ಸ್ಯಾಲ್ರಿ ಫ್ರೀಕ್ವೆಂಟಾಗಿ ಅಂದರೆ ಮಂತ್ಲಿ. ಫ್ರೀಕ್ವೆಂಟ್ ಅಂತಂದ್ರೆ ಡೈಲಿ ಅಂತಲ್ಲ, ಫ್ರೀಕ್ವೆಂಟ್ಲಿ ಅಂತಂದ್ರೆ 1 ಇಯರ್ ಒಳಗೆ ರಿಪೀಟೆಡ್ಲಿ ಮಾಡುವಂಥ ಟ್ರಾನ್ಸಾಕ್ಷನ್ ಅದು. ಆಮೇಲೆ ಈ ಕಡೆ ಈಗ ಇನ್ಕಮ್ ಸೈಡ್ ಒಳಗೆ ಬೈ ರೆಂಟ್ ರಿಸೀವ್ಡ್ 10,000, ಬೈ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ 54,000. ಹಾಗಂದ್ರೆ ಏನು ಬಿಟ್ರಿ ನೀವು ಕ್ವಶನ್ ನೋಡಿದ್ರ, ನೀವು ಇಲ್ಲಿ ಪೇಮೆಂಟ್ ಸೈಡ್ ಒಳಗೆ ಕಂಪ್ಯೂಟರ್ ಪರ್ಚೇಸ್ಡ್ ಬಿಟ್ಟಿರಿ. ಆಮೇಲೆ ರಿಸಿಪ್ಟ್ ಸೈಡ್ ಒಳಗೆ ಏನು ಬಿಟ್ರಿ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬಿಟ್ಟಿರಿ. ಸೊ ಅವು ಎರಡು ಏನಾಗ್ತಾವು, ದೇ ಆರ್ ಕ್ಯಾಪಿಟಲ್ ಇನ್ ನೇಚರ್. ಸೊ ಯು ಹ್ಯಾವ್ ನಾಟ್ ಟೇಕನ್ ದೆಮ್. ನೌ your credit side total minus your debit side total, the difference is the surplus. So surplus ಎಷ್ಟು ಉಳಿತು, 27,000 ಉಳಿತು. ಸೊ ಅಲ್ಲಿ ಬ್ರಾಕೆಟ್ನಾಗ ಏನು ಬರೀಬೇಕು, ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಅದೇ ಸಪೋಸ್ ಇಫ್ ಇಟ್ ವಾಸ್ ಎಕ್ಸಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್, it would have been written on credit side as deficit. But still now luckily you have surplus. Anyways, I hope you have understood this problem clearly. One thing you are supposed to remember, that in income and expenditure account you are not supposed to take all capital items, as well as you are not supposed to take those items or transactions which are pertaining to the previous year or to the next year. You are supposed to take only the transactions which are relevant or which are pertaining or which are related to the current financial year. Coming to the next question. From the following receipts and payments account of Tirchi Recreation Club, prepare income and expenditure account for the year ended March 31st, 2018. ಈಗ ಅಲ್ಲಿ ರಿಸಿಪ್ಟ್ಸ್ ಏನಿದಾವು, ರಿಸಿಪ್ಟ್ಸ್ rupees, payments rupees. Coming to receipts, to opening balance cash in hand. However, I have told you from receipts and payments account you are supposed to completely neglect closing balance and opening balance. So opening balance ಐತೆ ಅವ್ರದ್ದು ಕ್ಯಾಶ್ ಇನ್ ಹ್ಯಾಂಡ್ 11,000, ಅದನ್ನ ಎಲ್ಲಿಗೆ ಒಯ್ಯೋಂಗಿಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಯೋಂಗಿಲ್ಲ. ಹಂಗೆ ಅವ್ರದ್ದು ಅಲ್ಲಿ ಪೇಮೆಂಟ್ಸ್ ಲಾಸ್ಟ್ ಐಟಮ್ ನೋಡ್ರಿ, ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಐತಿ, ಅದನ್ನು ಎಲ್ಲಿಗೆ ಒಯ್ಯೋಂಗಿಲ್ಲ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಒಯ್ಯೋಂಗಿಲ್ಲ. ಆಮೇಲೆ ಟು ಡಿವಿಡೆಂಡ್ ರಿಸೀವ್ಡ್, ನೋಡ್ರಿ ಅವ್ರು ಯಾವುದೋ ಒಂದು ಕಂಪ್ನಿ ಶೇರ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ಅವ್ರಿಗೆ ಡಿವಿಡೆಂಡ್ ಫ್ರೀಕ್ವೆಂಟಾಗಿ ಬರ್ತಿರ್ತೈತಿ. ಸೊ ಫ್ರೀಕ್ವೆಂಟಾಗಿ ಬರ್ತಿರ್ತೈತಲ್ಲ, ಅದು ಏನದು, ರೆವೆನ್ಯೂ ಇನ್ ನೇಚರ್. ಸೊ ಡಿವಿಡೆಂಡ್ ರಿಸೀವ್ಡ್ ಇಸ್ ಇನ್ಕಮ್. ಆಮೇಲೆ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ನೋಡ್ರಿ ದಿಸ್ ಇಸ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್. ಮತ್ತು ತಿಂಗಳ ನೀವು ನ್ಯೂಸ್ ಪೇಪರ್ಸ್ ತರಿಸ್ತಿರ್ತೀರಿ, ಐ ಮೀನ್ ಡೈಲಿ ನ್ಯೂಸ್ ಪೇಪರ್ಸ್ ತರಿಸ್ತಿರ್ತೀರಿ, ತಿಂಗಳ ಅದನ್ನ ಏನು ಮಾಡ್ತಿರ್ತೀರಿ, ಖಾಲಿ ಅಷ್ಟೊಂದು ಪೈಲಪ್ ಮಾಡಿ ಏನು ಮಾಡೋರದ್ರಿ ನೀವು. ಸಪೋಸ್ ಒಂದು ನ್ಯೂಸ್ ಪೇಪರ್ ಅಷ್ಟೇ ಅಲ್ಲ, ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಬರೀ ವಿಜಯವಾಣಿ ಅನ್ನೋದೊಂದು ತರಿಸ್ತಿರಂಗಿಲ್ಲ, ಒಂದು ಆರ್ಗನೈಸೇಷನ್ನಾಗ ವೆರೈಟಿ ನ್ಯೂಸ್ ಪೇಪರ್ಸ್ ತರಿಸ್ತಿರ್ತೀರಿ, ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್, ಆಮೇಲೆ ಎಕನಾಮಿಕ್ ರಿಲೇಟೆಡ್ ಇನ್ಫಾರ್ಮೇಷನ್, ಆಮೇಲೆ ಈವನ್ ಗೃಹ ಶೋಭಾ ಲೇಡೀಸಿಗೆ ರಿಲೇಟೆಡ್ ಇನ್ಫಾರ್ಮೇಷನ್, ಮ್ಯಾಗ್ಝಿನ್ಸ್ ಎಲ್ಲ ತರಿಸ್ತಿರ್ತೀರಿ.
ಸೊ ಅವ್ರು ಅದನ್ನ ಏನು ಮಾಡ್ತಾರೆ, ಫ್ರೀಕ್ವೆಂಟ್ ಆಗಿ ಅದನ್ನ ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಸೆಲ್ ಮಾಡಿ ಬಂದಿದ್ದ ರೊಕ್ಕ ಅಗೇನ್ ಇಟ್ ಈಸ್ ರೆವಿನ್ಯೂ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಆಮೇಲೆ 2 ಮೆಂಬರ್ಸ್ ಸಬ್ಸ್ಕ್ರಿಪ್ಷನ್ಸ್. ಆಬ್ವಿಯಸ್ಲಿ ಲಾಸ್ಟ್ ಎಕ್ಸಾಂಪಲ್ ಹೆಂಗೆ ನೋಡೀವಿ, ಮೆಂಬರ್ಸ್ ಸಬ್ಸ್ಕ್ರಿಪ್ಷನ್ಸ್ ಈಸ್ ರೆವಿನ್ಯೂ. ಆಮೇಲೆ 2 ಲಾಕರ್ ರೆಂಟ್. ನೋಡ್ರಿ ಎಷ್ಟೊಂದು ಮಂದಿ ಕನ್ಫ್ಯೂಷನ್ ಮಾಡ್ಕೊಳಂತೀರಿ, ವಿ ಆರ್ ನಾಟ್ ಪೇಯಿಂಗ್ ರೆಂಟ್, ವಿ ಆರ್ ಆ್ಯಕ್ಚುಲಿ ರಿಸೀವಿಂಗ್ ರೆಂಟ್ ವೆನ್ ಇಟ್ ಈಸ್ ಅಂಡರ್ ದ ಹೆಡ್ ರಿಸಿಪ್ಟ್ಸ್. ಹೆಡ್ ನೋಡ್ಬಿಟ್ರಿ ಗೊತ್ತಾಗ್ಬಿಡ್ತೈತಿ, ದ ಹೆಡ್ ಇಸ್ ರಿಸಿಪ್ಟ್ಸ್. ಸೊ ಅಂಡರ್ ದ ಹೆಡ್ ರಿಸಿಪ್ಟ್ಸ್ ಹೌ ವಿಲ್ ಯು ಕನ್ಸಿಡರ್ ಇಟ್ ಆಸ್ ಪೇಮೆಂಟ್ ಅಂದ್ರೆ ಅದು ರಿಕ್ರಿಯೇಷನ್ ಕ್ಲಬ್ ಅಲ್ಲ, ಈಗಾಗಲೇ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಅಥವಾ ಸ್ಪಾ ಇರ್ಬೋದು, ಏನೇನೋ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ಅವ್ರೈತಲ್ಲ ಅವ್ರದ್ದು ಏನು ಕಾಸ್ಟ್ಲಿಯೆಸ್ಟ್ ಐಟಮ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಫೋನ್, ಆಮೇಲೆ ಗೋಲ್ಡ್, ಅವ್ರೇನು ಆರ್ನಮೆಂಟ್ಸ್ ಯೂಸ್ ಮಾಡ್ತಿರ್, ಅವ್ರೇನು ತೊಗೊಂಡೋಗಿರ್ತಾರೆ ಪರ್ಸ್, ಅವ್ರು ಅದನ್ನು ಅಲ್ಲಿ ಲಾಕರ್ ಫೆಸಿಲಿಟಿ ಇರ್ತೈತಿ, ಆ ಲಾಕರ್ನಾಗ ಇಟ್ಟು ಅವ್ರು ಅಲ್ಲಿ ರಿಕ್ರಿಯೇಷನ್ ಕ್ಲಬ್ ಒಳಗೆ ಏನೇನು ಆ್ಯಕ್ಟಿವಿಟೀಸ್ ಇದಾವೆ ಅದ್ರಾಗ ಇನ್ವಾಲ್ವ್ ಆಗಿರ್ತಾರೆ ಅಂದಾಗ ಸೊ ಅವ್ರಿಗೆ ಸೇಫ್ಟಿ ಬೇಕಲ್ಲ, ಅದಕ್ಕೆ ಅವ್ರ ಥಿಂಗ್ಸ್ಗೆ ಸೇಫ್ಟಿ ಬೇಕಲ್ಲ, ಅದಕ್ಕೆ ಅವ್ರಿಗೆ ಲಾಕರ್ ಪ್ರೊವೈಡ್ ಮಾಡಿರ್ತಾರೆ. ಅದ್ರ ಬಗ್ಗೆ ಅವರು ರೆಂಟ್ ತೊಗೋತಿರ್ತಾರೆ. ಲಾಕರ್ ರೆಂಟ್ ಇಸ್ ಇನ್ಕಮ್ ಫಾರ್ ದಟ್ ಆರ್ಗನೈಸೇಷನ್. ಆಮೇಲೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಒಂದ್ಸತಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಕರೆಕ್ಟ್, ಆದರೆ ನನಗೆ ಅದ್ರ ಮೇಲೆ ತಿಂಗಳ ಏನು ಬರ್ತಿರ್ತೈತಿ, ಇಂಟ್ರೆಸ್ಟ್ ಬರ್ತಿರ್ತೈತಿ. ಆಮೇಲೆ ಸೇಲ್ ಆಫ್ ಫರ್ನಿಚರ್. ಇದು ಒಂದು ಸ್ವಲ್ಪ ಭಾಳ ಹುಷಾರಾಗಿರ್ಬೇಕು. ಸೇಲ್ ಆಫ್ ಫರ್ನಿಚರ್ ಅಂತ ಹೇಳಿ 5,000 ಅಂತ ಅಮೌಂಟ್ ಬರ್ದಾರ, ಅದ್ರ ಬ್ರ್ಯಾಕೆಟ್ನಾಗ ಅದನ್ನು ಕೊಡೋದು ನೆಸೆಸಿಟಿ ಇತ್ತ, ಕೊಟ್ಟಾರಲ್ಲ ಅಲ್ಲಿ ಏನಂತ ಕೊಟ್ಟಾರ, ಬುಕ್ ವ್ಯಾಲ್ಯೂ 4,400. ಬುಕ್ ವ್ಯಾಲ್ಯೂ 4,400 ಅಂದ್ರೆ ಅವ್ರು ಖರೀದಿ ಮಾಡುವಾಗ ಫರ್ನಿಚರ್ ಎಷ್ಟು ರೊಕ್ಕಕ್ಕೆ ಖರೀದಿ ಮಾಡಿದ್ರು, 4,400 ರೂಪಾಯಿ ಖರೀದಿ ಮಾಡಿದ್ರು. ಹಂಗಂದ್ರೆ ಈಗ ಮಾರಕ್ಕೆ ಕುಂತಾರೆ ಎಷ್ಟಕ್ಕೆ, 5,000 ರೂಪಾಯಿಗೆ ಮಾರ ಅಂತಾರೆ. ಹಂಗಂದ್ರೆ ಎಷ್ಟು ಲಾಭ ಆಯ್ತು, 600 ರೂಪಾಯಿ ಲಾಭ ಆತಿಲ್ಲ. ಸೊ ಅದು ಲಾಭ ಆಗಿರೋದು ಏನೈತಲ್ಲ, ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಏನೈತಲ್ಲ, ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಇನ್ಕಮ್. ಓಕೆ, ನೆಕ್ಸ್ಟ್ ಪೇಮೆಂಟ್ಸ್. ಬೈ ಫರ್ನಿಚರ್ ಪರ್ಚೇಸ್ಡ್. ನೋಡ್ರಿ ಫರ್ನಿಚರ್ ಫ್ರೀಕ್ವೆಂಟಾಗಿ ಪರ್ಚೇಸ್ ಮಾಡೋಂಗಿಲ್ಲ, ಸೊ ಇಟ್ ಇಸ್ ಕ್ಯಾಪಿಟಲ್ ಇನ್ ನೇಚರ್. ಬೈ ರೆಂಟ್ ಆಬ್ವಿಯಸ್ಲಿ ತಿಂಗಳ ಪೇ ಮಾಡೋದಿರ್ತೈತಿ 2,800. ಬೈ ಸೆಕ್ರೆಟರೀಸ್ ಆನರೇರಿಯಮ್. ಸೆಕ್ರೆಟರೀಸ್ಗೆ ಸ್ಯಾಲರಿ ಅನ್ಬಾರ್ದು, ಆನರೇರಿಯಮ್ ಅಂತ ಹೇಳಿ ಅನ್ಬೇಕು. ಯಾಕಂತಂದ್ರೆ ಅವರು ಪಗಾರಕ್ಕಲ್ಲಿ ದುಡಿಯೋಕೆ ಬಂದಿರಂಗಿಲ್ಲ, ಅವರು ಹೆಲ್ಪ್ ಮಾಡೋಕೆ, ಅದನ್ನು ಸುಮ್ಮನೆ ಮೇಲ್ವಿಚಾರಣೆ ಮಾಡೋಕೆ ಬಂದಿರ್ತಾರೆ. ಅವ್ರಿಗೆ ಸ್ಯಾಲ್ರಿ ಅಂತ ಹೇಳಿ ನೀವೇನು ಫಿಕ್ಸ್ ಮಾಡಿರಂಗಿಲ್ಲ. ಸೊ by again for honorarium is revenue in nature, postage is revenue in nature, general expenses revenue in nature, printing and stationery revenue in nature, audit fees compulsorily revenue in nature. Again, closing balance, at least you are not supposed to take in income and expenditure accounts. So we shall go to solution. In the books of Tirchi Recreation Club, ಡೆಬಿಟ್ ಕ್ರೆಡಿಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ March 31st, 2018. ಇದೈತಲ್ಲ ಖಾಯಂ ನೆನ್ಪಿಟ್ಕೋರಿ. ಈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಒಳಗೆ ಇಯರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಕ್ಲೋಸಿಂಗ್ ಡೇಟ್ ಆಫ್ ದ ಅಕೌಂಟ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಯು ವಿಲ್ ಬಿ ವಿತ್ ದ ಹೆಲ್ಪ್ ಆಫ್ ದಿಸ್ ಇಯರ್ ಆರ್ ಡೇಟ್ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಐಡೆಂಟಿಫೈ ವಿಚ್ ಇಸ್ ಯುವರ್ ಕರೆಂಟ್ ಪೀರಿಯಡ್, ವಿಚ್ ಇಸ್ ಯುವರ್ ಪಾಸ್ಟ್ ಪೀರಿಯಡ್ ಆರ್ ವಿಚ್ ಇಸ್ ಯುವರ್ ಫ್ಯೂಚರ್ ಪೀರಿಯಡ್. ಸೊ ಎಕ್ಸ್ಪೆಂಡಿಚರ್ ನೋಡ್ರಿ, ಟು ರೆಂಟ್ 2,800, ಟು ಸೆಕ್ರೆಟರೀಸ್ ಹಾನರೇರಿಯಮ್ 15,000, ಟು ಪೋಸ್ಟೇಜ್ 1,700, ಟು ಜನರಲ್ ಎಕ್ಸ್ಪೆನ್ಸಸ್ 4,350, ಟು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 45,000. ನೋಡು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 45,000, ಟು ಆಡಿಟ್ ಫೀಸ್ 5,000. ಎನಿವೇಸ್ ಆಡಿಟ್ ಫೀಸ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ, ಅವ್ರದ್ದು ಅಕೌಂಟ್ಸ್ನ ಆಡಿಟಿಂಗ್ ಮಾಡ್ತಾರಲ್ಲ. ಆಡಿಟಿಂಗ್ ಮಾಡೋದಂತಂದ್ರೆ ದೇ ಆರ್ ಗೋಯಿಂಗ್ ಟು ಕ್ರಾಸ್ ವೆರಿಫೈ ವೆದರ್ ಆಲ್ ದ ಅಕೌಂಟ್ಸ್ ಆರ್ ಪ್ರಾಪರ್ಲಿ ಮೇಂಟೈನ್ಡ್ ಆರ್ ನಾಟ್, ಆಸ್ ವೆಲ್ ಆಸ್ ವೆದರ್ ದೇ ಆರ್ ಶೋಯಿಂಗ್ ಟ್ರೂ ಆ್ಯಂಡ್ ಫೇರ್ ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್. ಅದನ್ನೆಲ್ಲ ಅಕೌಂಟ್ಸ್ ಚೆಕ್ ಮಾಡೋದು. ಅವ್ರ ಕರೆನೇ ಈಗ ಒಂದು 10 ರೂಪಾಯಿ ಎಕ್ಸ್ಪೆಂಡಿಚರ್ ಮಾಡೀವಿ ಅಂತಂದ್ರೆ ಅದು 10 ರೂಪಾಯಿದವ್ರ ಕಡೆಗೆ ಬಿಲ್ ಐತೋ ಇಲ್ಲೋ, ಅವ್ರ ಕರೆನೇ ಎಕ್ಸ್ಪೆಂಡಿಚರ್ ಮಾಡ್ಯಾರೋ ಇಲ್ಲೋ, ಸುಳ್ಳು ಅಕೌಂಟ್ಸ್ ಬರ್ದಾರೋ, ಕರೆನೇ ಅಕೌಂಟ್ಸ್ ಬರ್ದಾರೋ ಅಂತ ಚೆಕ್ ಮಾಡೋದು ಆಡಿಟಿಂಗ್. ಐ ಮೀನ್ ನಮ್ದು ಕಾಮನ್ ಲ್ಯಾಂಗ್ವೇಜ್ ಒಳಗೆ. ಆಮೇಲೆ ಇನ್ಕಮ್. Hope you have all understood the expenditure items. There is no big difficulty in expenditure. Only see what you have left out there. ಪೇಮೆಂಟ್ಸ್ ಒಳಗೆ ನೋಡ್ಬೇಕು ಎಕ್ಸ್ಪೆಂಡಿಚರ್ ಅಂದ್ರೆ ಒಂದೇ ಒಂದು ಐಟಮ್ ಬಿಟ್ಟರೆ ಯಾವುದಾದ್ರು ಫರ್ನಿಚರ್ ಪರ್ಚೇಸ್ಡ್. ನೋಡಿರಿ, ಫರ್ನಿಚರ್ ಪರ್ಚೇಸ್ ಮಾಡ್ತೀರಿ, ಫ್ರೀಕ್ವೆಂಟಾಗಿ ಫರ್ನಿಚರ್ ಪರ್ಚೇಸ್ ಮಾಡೋಂಗಿಲ್ಲ. ಸೊ ಫರ್ನಿಚರ್ ಪರ್ಚೇಸ್ಡ್ ಈಸ್ ಯೋರ್ ಕ್ಯಾಪಿಟಲ್. ಆ ಫರ್ನಿಚರ್ ಪರ್ಚೇಸ್ಡ್ ಬಿಟ್ರೆ ಉಳ್ಕಿದೆಲ್ಲ ಐಟಮ್ಸು ಎಕ್ಸ್ಪೆಂಡಿಚರ್ ಅಕೌಂಟ್, ಪೇಮೆಂಟ್ಲಿಂತ ಡೈರೆಕ್ಟ್ ತೊಗೊಂಬಂದು ಇಲ್ಲೇ ಎಕ್ಸ್ಪೆಂಡಿಚರ್ ಸೈಡ್ ಹಾಕ್ಕೊಂಡಿರಿ. ನೆಕ್ಸ್ಟ್ ಕಮಿಂಗ್ ಟು ದ ಇನ್ಕಮ್ಸ್. ಬೈ ಡಿವಿಡೆಂಡ್ ರಿಸೀವ್ಡ್, ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್.
ಓಲ್ಡ್ ನ್ಯೂಸ್ ಪೇಪರ್ಸ್ ಫ್ರೀಕ್ವೆಂಟಾಗಿ ಸೆಲ್ ಮಾಡ್ತಿರ್ತೀರಿ. ಬೈ ಮೆಂಬರ್ ಸಬ್ಸ್ಕ್ರಿಪ್ಷನ್ ಮೆಂಬರ್ ಸಬ್ಸ್ಕ್ರಿಪ್ಷನ್ 31,000 ನೋಡ್ರಿ. ಅದ್ರಾಗ ಸಬ್ಸ್ಕ್ರಿಪ್ಷನು ಪರ್ಟೈನಿಂಗ್ ಟು ದ ಪ್ರೀವಿಯಸ್ ಇಯರ್, ಕರೆಂಟ್ ಪೀರಿಯಡ್, ನೆಕ್ಸ್ಟ್ ಫ್ಯೂಚರ್ ಪೀರಿಯಡ್ ಏನು ಕೊಟ್ಟಿಲ್ಲ ಅವರು. ಹಂಗಂದೆ ಅವರು ಅಂತ ಹಂಗೆ ಕೊಟ್ಟಿಲ್ಲ ಅಂತ ಹೇಳಿ ನೀವೇನು ಅನ್ಕೋಬೇಕು, ಇಟ್ ಈಸ್ ಆಲ್ ರಿಲೆವೆಂಟ್ ಟು ದ ಕರೆಂಟ್ ಇಯರ್ ಓನ್ಲಿ ಅಂತ ಅಂದ್ಕೊಂಡು ನೀವು ಇಷ್ಟು ಅಮೌಂಟ್ ತೊಗೊತೀರಿ. ಮೆಂಬರ್ ಸಬ್ಸ್ಕ್ರಿಪ್ಷನ್ ಆಯ್ತು. ಬೈ ಲಾಕರ್ ರೆಂಟ್, ಬೈ ಹೌ ಮಚ್ ಇಸ್ ದ ಲಾಕರ್ ರೆಂಟ್ 8,000. ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 1,250. ಬೈ ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್. ನೋಡ್ರಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಎಲ್ಲೆಲ್ಲಿ ಬುಕ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ, ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಆರ್ ವಾಟ್ ಎವರ್ ಶುಡ್ ಬಿ ಐಡೆಂಟಿಫೈಡ್ ಆ್ಯಂಡ್ ಇಟ್ ಶುಡ್ ಬಿ ಟೇಕನ್ ಇನ್ ಟು ಯೋರ್ ಇನ್ಕಮ್ ಸೈಡ್. ಆಮೇಲೆ ಈಗ ನೋಡ್ರಿ, ಆಗಲ್ಲಿ ಸಮ ಸರ್ಪ್ಲಸ್ ಬಂದಿತ್ತು, ಈ ಸಮನಾಗ ಡೆಫಿಸಿಟ್ ಬಂದೈತಿ. ಯಾಕೆ? ಇಲ್ಲಿ ಎಕ್ಸ್ಪೆಂಡಿಚರ್ ಟೋಟಲ್ ಜಾಸ್ತಿ ಐತಿ, ಆಮೇಲೆ ಇನ್ಕಮ್ ಟೋಟಲ್ ಕಮ್ಮಿ ಐತಿ. ಸೊ ಎಕ್ಸ್ಪೆಂಡಿಚರ್ ಮೈನಸ್ ಯೋರ್ ಇನ್ಕಮ್ ಇಸ್ ಯೋರ್ ಡೆಫಿಸಿಟ್. ಸೊ ಬೈ ಡೆಫಿಸಿಟ್ 2,400 ಬ್ರ್ಯಾಕೆಟ್ನ ಎಕ್ಸಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಎನಿವೇಸ್, next problems will be continued very soon. Stay home, stay safe, stay strong.